ಸ್ನೇಹಿತರೆ, ನಾನು ಇಲ್ಲಿ ಆಡ್ಸೆನ್ಸ್ ಲಾಗಿನ್ ಮಾಡ್ತಾ ಇದ್ದೀನಿ ಬ್ರೌಸರ್ನಲ್ಲಿ. ಗೂಗಲ್ ಬ್ರೌಸರ್ನಲ್ಲಿ ಆಡ್ಸೆನ್ಸ್ ಲಾಗಿನ್ ಮಾಡಿ ಅದನ್ನು ಸೈನ್ ಇನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಗೂಗಲ್ ಆಡ್ಸೆನ್ಸ್ ಓಪನ್ ಆಯಿತು. ಸೊ ಇದು ಒಂದು ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರದ್ದು ನಾನು ಇಲ್ಲಿ ಪಿನ್ ವೆರಿಫಿಕೇಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಪೇಮೆಂಟ್ಸ್ ಅಂತ ಇದೆ, ವೆರಿಫಿಕೇಷನ್ ಚೆಕ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಇವರ ID ವೆರಿಫಿಕೇಷನ್ ಆಗಿದೆ, ಬಟ್ ಅಡ್ರೆಸ್ ವೆರಿಫಿಕೇಷನ್ ಆಗಿಲ್ಲ. ಸೊ ಅದನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರದು ಇದು ಮಾಡೋದಿದೆ. ಸೊ ಇಲ್ಲಿ ಪಿನ್ ಕೂಡ ಅವ್ರು ಕಳಿಸಿದ್ದಾರೆ. ಇಲ್ಲಿ ಪಿನ್ ನಂಬರ್ ನಾನು ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಾಪಿ ಮಾಡಿಕೊಂಡೆ. ಇಲ್ಲಿ ಕಾಪಿ ಮಾಡಿಕೊಂಡು ಆಮೇಲೆ ಮತ್ತೆ ನಾವು ಬ್ರೌಸರ್ನಲ್ಲಿ ಹೋಗೋಣ. ಇಲ್ಲಿ ಬ್ರೌಸರ್ನಲ್ಲಿ ನೋಡಿ ಆಡ್ಸೆನ್ಸ್ ಲಾಗಿನ್ ಆಗಿದೆ ಆಲ್ರೆಡಿ. ಸೊ ಆಡ್ಸೆನ್ಸ್ ಲಾಗಿನ್ ಆದಮೇಲೆ ಇಲ್ಲಿ ನೋಡಿ ಮೇಲೆ ಒಂದು ನೋಟಿಫಿಕೇಷನ್ ಬಂದಿದೆ, ಅಲ್ಲಿ ಆ್ಯಕ್ಷನ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ವೆರಿಫಿಕೇಷನ್ ಚೆಕ್ ಮಾಡೋದು ಇರುತ್ತಲ್ಲ, ಅಲ್ಲಿ ಇರುತ್ತೆ ಅದು. ಇಲ್ಲಿ ನೋಡಿ ವೆರಿಫಿಕೇಷನ್ ಚೆಕ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿಯೂ ಕೂಡ ನೀವು ಇಲ್ಲಿ ಬರ್ಬೋದು. ಸೊ ಇಲ್ಲಿ ಅಡ್ರೆಸ್ ವೆರಿಫಿಕೇಷನ್ ಹಾಕೋದಿರುತ್ತೆ. ಇಲ್ಲಿ ನೋಡಿ ಇಲ್ಲಿ ಈ ಆಪ್ಷನ್ ಬಂದಿದೆ. ಸೊ ಇಲ್ಲಿ ಕೆಳಗಡೆ ನೋಡಿ ಎಲ್ಲೋ ಅಡ್ರೆಸ್ ಮತ್ತು ಯಾವಾಗ ಸೆಂಟ್ ಆಗಿದೆ ಅದೆಲ್ಲ ತೋರಿಸ್ತಾ ಇರುತ್ತೆ. ಇಲ್ಲಿ 6 ಡಿಜಿಟ್ ಪಿನ್ ಹಾಕೋದಿರುತ್ತೆ. ಇಲ್ಲಿ ಹಾಕಿ ಪಿನ್ ಸಬ್ಮಿಟ್ ಮಾಡೋದಿರುತ್ತೆ. ನಿಮ್ಮ ಹತ್ರ ಪಿನ್ ಬಂದಿಲ್ಲ ಅಂದರೆ ರೀಸೆಂಡನ್ನು ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ 3 ಸರಿ ನೀವು ರೀಸೆಂಡ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಏನೋ ಒಂದು ಕಾರಣಕ್ಕೆ ನಿಮಗೆ ರಿಸೀವ್ ಆಗಿಲ್ಲ ಅಂದರೆ ಅದನ್ನು ಮಾಡ್ಬೋದು. ಇಲ್ಲಿ ನಾನು ಕಾಪಿ ಮಾಡ್ಕೊಂಡು ಬಂದಿರುವಂಥ ಆ ಪಿನ್ ನಂಬರನ್ನು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಕಾಪಿ ಮಾಡಿದ್ದೆ, ಆಗ ನೋಡಿದ್ದೀರಿ ನೀವು. ಸೊ ಕಾಪಿ ಮಾಡಿದ್ದು ಪೇಸ್ಟ್ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ ID ವೆರಿಫಿಕೇಷನ್ ಆದಮೇಲೆ ಅಡ್ರೆಸ್ ವೆರಿಫಿಕೇಷನ್ ಕೂಡ ಆಯಿತು. ಎರಡೂ ಕೂಡ ಇಲ್ಲಿ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಸೊ ಈಸಿಯಾಗಿ ಈ ರೀತಿ ನೀವು ಎರಡೂ ಕೂಡ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಐಡೆಂಟಿಟಿ ವೆರಿಫಿಕೇಷನ್ ಅಂತೂ ನಾನು ಮೊದಲೇ ಹಾಕಿದ್ದೆ. ಈಗ ಅಡ್ರೆಸ್ ವೆರಿಫಿಕೇಷನ್ ಹೇಗೆ ಮಾಡೋದು ಅಂತ ಇಲ್ಲಿ ತೋರಿಸಿ ಕೊಟ್ಟಿದ್ದೇನೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂಥವುದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡೋದು ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ.